ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೇಸಿಗೆ ಕಾಲದ ಇನ್ನೊಂದು ರುಚಿಕರವಾಗಿರ್ತಕ್ಕಂಥ ಜ್ಯೂಸ್ ಜೊತೆ ಬಂದಿದ್ದೀವಿ. ಸೊ ಇದು ಯಾವ ಜ್ಯೂಸ್ ಅಂದರೆ ಆ್ಯಪಲ್ ಮಿಲ್ಕ್ ಶೇಕ್. ಸೊ ದಿನಾಲೂ ಒಂದು ಆ್ಯಪಲ್ ತಿಂದರೆ ಆಸ್ಪತ್ರೆಗೆ ಹೋಗೋ ತಾಪತ್ರೆಯೇ ಇಲ್ಲ ಅಂತಾರೆ. ಸೊ ಹಾಗಾಗಿ ಈ ಆ್ಯಪಲ್ ಜ್ಯೂಸನ್ನ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಈ ಆ್ಯಪಲ್ ಜ್ಯೂಸ್ ನಿಮಗೆ ಸೇಮ್ ಟು ಸೇಮ್ ನೀವು ಯಾವುದೇ ಜ್ಯೂಸ್ ಅಂಗಡಿನಲ್ಲಿ ಕುಡಿದಿರ್ತೀರೋ ಅದೇ ಥರನೇ ಅದೇ ರುಚಿಯಲ್ಲಿ ಬರುತ್ತೆ. ಸೊ ಹಾಗಾದರೆ ಬನ್ನಿ ಈ ಆ್ಯಪಲ್ ಜ್ಯೂಸನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಒಂದೆರಡು ಆ್ಯಪಲ್ನ ತೊಗೊಂಡಿದ್ದೀವಿ. ಆ ಆ್ಯಪಲ್ನ ನಾವು ಮಧ್ಯದಲ್ಲಿರ್ತಕ್ಕಂಥ ಆ ಗಂಟೇನಿರುತ್ತಲ್ವ ಅದನ್ನು ಮಾತ್ರ ತೆಗಿತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ಜ್ಯೂಸ್ ಮಾಡೋದಾದರೆ ಸಿಪ್ಪೆ ಮಾತ್ರ ತೆಗಿಬೇಡಿ. ಮೇನ್ ಪ್ರೋಟೀನ್ ಇರೋದೇ ಸಿಪ್ಪೆಯಲ್ಲಿ. ಸೊ ನಾವು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆ ಆ್ಯಪಲಲ್ಲಿರ್ತಕ್ಕಂಥ ಪ್ರೋಟೀನ್ನ ಹಾಳು ಮಾಡಿಬಿಡ್ತೀವಿ. ಹಾಗಾಗಿ ನಾವು ಸಿಪ್ಪೆ ತೆಗೆದೇನೆ ಮಧ್ಯದಲ್ಲಿ ಆ ಬೀಜ ಆ ಗಂಟು ಮಾತ್ರ ತೆಗೆದುಬಿಟ್ಟು ತುಂಬ ರುಚಿಕರವಾಗಿ ಬರುತ್ತೆ. ನಮಗೆ ಬರೀ ಆ್ಯಪಲ್ ತಿನ್ನಬೇಕಾದ್ರೆ ಆ ಸಿಪ್ಪೆ ತಿನ್ಬೇಕನ್ಸಲ್ಲ. ಸೊ ಹಾಗಾದರೆ ಈ ರೀತಿ ಜ್ಯೂಸ್ ಮಾಡಿ ನೀವೇನಾದರೂ ಕುಡಿದ್ರೆ ಖಂಡಿತ ಸಿಪ್ಪೆ ಕೂಡ ತಿನ್ಬೋದು, ಕುಡಿಬೋದು. ಸೊ ಹಾಗಾದರೆ ಇದು ತುಂಬ ಸಿಂಪಲ್ಲಾಗಿದೆ. ಇದ್ರ ಬಗ್ಗೆ ಇದನ್ನು ನೋಡೋಕ್ಕೇನು ಅಷ್ಟೊಂದೇನು ದೊಡ್ಡದಾಗಿಲ್ಲ. ಸೊ ನಾವು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು 1/4 ಲೀಟ್ರಷ್ಟು ಹಾಲು, ಆಮೇಲೆ ಒಂದು 10-12 ಬಾದಾಮಿನ ತೊಗೊಂಡಿದ್ದೀವಿ, 1-2 ಟೀ ಸ್ಪೂನ್ನಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ಮೊದಲಿಗೆ ನಾವು ಜ್ಯೂಸರ್ ಜಾರ್ಗೆ ಆ್ಯಪಲ್ನ ಸೇರಿಸ್ಕೊಳ್ಳೋಣ. ನೀವು ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಬೋದು, ಆದರೆ ಈ ಜ್ಯೂಸರ್ ಜಾರಲ್ಲಿ ಬಂದಾಗೆ ಟೇಸ್ಟು ಮಿಕ್ಸಿ ಜಾರಲ್ಲಿ ಬರೋದಿಲ್ಲ. ಆಮೇಲೆ ಬಾದಾಮಿನ ಸೇರಿಸ್ಕೊಂಡಿದ್ದೀವಿ, 1-2 ಟೀ ಸ್ಪೂನ್ನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀವಿ. ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಜಾಸ್ತಿ ಕೂಡ ಸೇರಿಸ್ಕೊಬೋದು. ನಾವು ಹಾಲನ್ನು ಕಾಯಿಸಿಬಿಟ್ಟು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ಜ್ಯೂಸರ್ ಜಾರಲ್ಲಿ ಮಾಡ್ಕೊಳ್ಳಿ, ಆವಾಗಲೇ ನಿಮಗೆ ಜ್ಯೂಸು ರುಚಿಕರವಾಗಿ ಬರೋದು. ನೀವು ಮಿಕ್ಸಿ ಜಾರಿಗೆ ಹಾಕಿದರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಸೋಸ್ಕೋಬಾರ್ದು, ಹಾಗೇ ಕುಡಿಬೇಕು. ಯಾವುದೇ ಜ್ಯೂಸ್ ಮಾಡಿದ್ರೂ ನಾವು ಸೋಸ್ಕೊಂಬಿಟ್ರೆ ಆಲ್ಮೋಸ್ಟ್ ಅಲ್ಲೇ ಹೋಗಿಬಿಡುತ್ತೆ ಪ್ರೋಟೀನ್ ಅಂಶ ಎಲ್ಲ. ಸೊ ಹಾಗಾಗಿ ರುಬ್ಕೊಬೇಕಾದ್ರೇ ನುಣ್ಣಗೆ ರುಬ್ಕೊಂಬಿಡಿ, ಡೈರೆಕ್ಟಾಗಿ ಹಾಗೇ ಕುಡಿಬೇಕು. ಯಾವುದೇ ಜ್ಯೂಸ್ ಆದ್ರೂ ನಾವು ಯಾವುದೇ ಕಾರಣಕ್ಕೂ ಸೋಸ್ಕೊಬಾರ್ದು. ಸೊ ನೋಡಿ, ನಾವು ಮೇಲ್ಗಡೆ 1-2 ಬಾದಾಮಿನ ಈ ರೀತಿ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕುಡಿಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಜ್ಯೂಸ್ ಅಂತ. ಸೊ ಹಾಗಾದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.